ನಮಸ್ಕಾರ. ನಾನು ಮಂಜುನಾಥ್ ಹಜ್ಜಂಪುರ, ಲೇಖಕ, ಅಂಕಣಕಾರ. ಇದು ನನ್ನ ವಿಡಿಯೋ ಅಂಕಣ. ಈ ಅಂಕಣದಲ್ಲಿ ನಾನು ಭಾರತೀಯ ಇತಿಹಾಸದ ಬಗ್ಗೆ, ಪರಂಪರೆ ಬಗ್ಗೆ, ಧರ್ಮ ಮತಗಳ ಬಗ್ಗೆ ಹಲವಾರು ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಇತಿಹಾಸದ ಅನೇಕ ಸಂಗತಿಗಳು ನಮ್ಮ ಪಠ್ಯಕ್ರಮದಲ್ಲಿ ಕಾಣೋದಿಲ್ಲ. ನಮ್ಮ ಯಾವುದನ್ನು ನಾವು ಪಬ್ಲಿಕ್ ಡೊಮೇನ್ ಅಂತ ಹೇಳ್ತೀವೋ ಆ ರೀತಿ ಅದರಲ್ಲೂ ಕೂಡ ಅನೇಕ ಬಾರಿ ಕಾಣೋದಿಲ್ಲ, ಸಿಕ್ಕೋದಿಲ್ಲ. ಮತ್ತು ಅನೇಕ ಸಂಗತಿಗಳು ನಾವು ತಪ್ಪಾಗಿ ತಿಳ್ಕೊಂಡಿರ್ತೀವಿ. ಆ ರೀತಿ ಕಳೆದ ಒಂದು 100-150 ವರ್ಷಗಳಲ್ಲಿ ಸುಳ್ಳನ್ನು, ಅನೃತವನ್ನು, ಅಸತ್ಯವನ್ನು ಜನರ ತಲೆ ಮೇಲೆ ಮತ್ತು ತಲೆ ಒಳಗಡೆ ತುಂಬುವಂಥ ಕೆಲಸ ನಡೆದಿದೆ. ನಮ್ಮಲ್ಲಿ ಏನಾದರೂ ಕೂಡ ಯಾರನ್ನಾದರೂ ಕೇಳಿದ್ರೆ ಬ್ರಿಟಿಷರು ಏನು ಮಾಡಿದ್ರು ಹಾಗೆ ಅಂತ ಕೇಳಿದ್ರೆ ಎಲ್ಲರೂ ಕೂಡ ನಾವೇನಂತ ಹೇಳ್ತೀವಿ, ಅವರಿಂದಲೇ ರೈಲ್ವೆ ಬಂತು, ಅವರಿಂದಲೇ ಪೋಸ್ಟ್ ಬಂತು, ಈ ದೇಶದಲ್ಲಿ ಒಂದು ಆಡಳಿತ ವ್ಯವಸ್ಥೆ ಅಂತ ಬಂದಿದ್ದು ಬ್ರಿಟಿಷರಿಂದ, ವಿಜ್ಞಾನ ತಂತ್ರಜ್ಞಾನ ಎಲ್ಲದೂ ಕೂಡ ಬಂದಿದ್ದು ಬ್ರಿಟಿಷರಿಂದ, ಶಾಲೆಗಳನ್ನು ಪ್ರಾರಂಭ ಮಾಡಿದ್ದು, ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿದ್ದು ಬ್ರಿಟಿಷರು. ಈ ರೀತಿ ಬಹಳ ಅಸತ್ಯಪೂರ್ಣವಾದ ಮಾಹಿತಿಯನ್ನು ನಾವೆಲ್ಲ ಹೇಳೋದುಂಟು. ಸತ್ಯ ಏನು ಅಂತ ಬಹಳ ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಕೃಷಿಯನ್ನು, ಭಾರತೀಯ ಕೃಷಿಯನ್ನು, ಉದ್ಯಮಗಳನ್ನು ಮತ್ತು ಶಿಕ್ಷಣ ಪದ್ಧತಿ ಏನಿತ್ತು, ಗುರುಕುಲಗಳೇನಿತ್ತು ಎಲ್ಲದನ್ನೂ ನಿರ್ನಾಮ ಮಾಡಿದವರು, ಪೂರ್ಣವಾಗಿ ನಾಶ ಮಾಡಿ ಅತ್ಯಂತ ಸಂಪದ್ಭರಿತವಾದ ದೇಶವನ್ನು ದರಿದ್ರ ದೇಶವನ್ನಾಗಿ ಮಾಡಿದ್ದು ಬ್ರಿಟಿಷರು. ಇದು ಸತ್ಯ. ಇದು ಆದರೆ ನಮಗೆ ನಮ್ಮ ಪುಸ್ತಕಗಳು, ಸೋಷಿಯಾಲಜಿ ಆಗ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗ್ಬೋದು, ಹಿಸ್ಟ್ರಿ ಆಗ್ಬೋದು, ಹೇಳೋವಂಥದ್ದು ಬಹುಭಾಗ ಸುಳ್ಳನ್ನೇನೆ. ಇಲ್ಲಿ ಒಂದು ತುಂಬ ನೋವಿನ ಸಂಗತಿಯನ್ನು, ಭಯಾನಕವಾದ ಸಂಗತಿಯನ್ನು ನಿಮ್ಮೊಂದಿಗೆ ಈ ಒಂದು ಅಧ್ಯಾಯದಲ್ಲಿ ಹಂಚಿಕೋಬೇಕಾಗಿದೆ. ಏನಂತ ಹೇಳಿದ್ರೆ, ಯಾವ ಒಂದು ಬ್ರಿಟಿಷ್ ಆಡಳಿತವನ್ನು ಮೆಚ್ಚುವಂಥ ಕೆಲಸ ಅನೇಕ ಜನ ಮಾಡ್ತಾರೋ ಅವರು ಆ ರೀತಿಯ ಆಡಳಿತವನ್ನೇನೂ ಕೂಡ ಇಟ್ಕೊಂಡಿರಲಿಲ್ಲ. ಜನಗಳು ಸಾಯ್ತಾ ಇದ್ದರೂ ಕೂಡ ಅವರು ಏನೂ ಮಾಡಲಿಲ್ಲ. ಇಲ್ಲಿ ಒಂದು ಕ್ಷಾಮದ ಉದಾಹರಣೆಯನ್ನು ಕೊಡಬಹುದು. 19ನೇ ಶತಮಾನದಲ್ಲಿ ಬಹಳ ಭಯಾನಕವಾದ ಒಂದು ಕ್ಷಾಮವನ್ನು ನಾವು ನೋಡ್ತೀವಿ. ಉತ್ತರ ಭಾರತದಲ್ಲಿ ಅನೇಕ ಕಾಲದಲ್ಲಿ, ಅನೇಕ ಕಾಲಘಟ್ಟಗಳಲ್ಲಿ ಈ ರೀತಿ ಕ್ಷಾಮ ಇದ್ದಿದ್ದು ನಿಜ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಹಸಿರು, ಕಾಡು ಎಲ್ಲ ಇದ್ದಿದ್ದರಿಂದ ಕ್ಷಾಮ ಕಡಿಮೆ. ಆದರೆ 1883, 84, 85 ಈ ಅವಧಿನಲ್ಲಿ ದಕ್ಷಿಣ ಭಾರತವೂ ಕೂಡ ಬಹಳ ದೊಡ್ಡ ಕ್ಷಾಮವನ್ನು ಎದುರಿಸಬೇಕಾಯಿತು. ತುಂಬ ತೊಂದರೆಗೆ ಜನ ಒಳಗಾಗಬೇಕಾಯಿತು. ಇದು ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಮಳೆ ಬರದೆ ಅನೇಕ ತೊಂದರೆಗಳಿಂದ ಏನು ಕ್ಷಾಮ ಆಯಿತೋ ಅದಕ್ಕಿಂತ ಹೆಚ್ಚಿನ ಒಂದು ತೊಂದರೆ ಆಗಿದ್ದು ಬ್ರಿಟಿಷರ ದುರಾಡಳಿತದಿಂದ. ಅವರು ಅಕ್ಷರಶಃ ಏನನ್ನೂ ಮಾಡಲಿಲ್ಲ, ಜನಗಳಿಗೆ ಅನುಕೂಲ ಆಗುವಂಥದ್ದು ಏನೂ ಮಾಡಲಿಲ್ಲ. ಅದರ ಬದಲಿಗೆ ಇದ್ದುದನ್ನು ಕಿತ್ಕೊಂಡು ಹೋಗ್ತಾಯಿದ್ರು, ಹೆಚ್ಚಿನ ತೆರಿಗೆ ಹಾಕ್ತಾಯಿದ್ರು. ಅವರ ಉದ್ದೇಶ ಕೂಡ ಅದೇ ರೀತಿ ಇತ್ತು. ನಾವೇನು ನಮ್ಮ ಅನೇಕ ಪಠ್ಯಪುಸ್ತಕಗಳಲ್ಲಿ ಇದರಲ್ಲಿ ಕೇಳ್ತೀವೋ ಅದರಲ್ಲಿ ಬಹುತೇಕ ಅಸತ್ಯವೇ ಇರೋವಂಥದ್ದು. ಇಲ್ಲಿ ಕೆಲವನ್ನು ನಿಮಗೆ ಹೇಳಬಹುದು. ಕೆಲವು ಅದ್ಭುತವಾದ ಸಂಶೋಧನಾತ್ಮಕ ಪ್ರಬಂಧಗಳು ಬಂದಿದೆ. ಅದರಲ್ಲಿ ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ. ಒಬ್ಬರು ಎಕನಾಮಿಕ್ ಹಿಸ್ಟಾರಿಯನ್ನು ರಾಬರ್ಟ್ ಅಲೆನ್ ಅಂತ, ಅವರು ಇತ್ತೀಚಿನ ವರ್ಷಗಳಲ್ಲಿ ಒಂದು ಪ್ರಬಂಧವನ್ನು ಮಂಡನೆ ಮಾಡಿದ್ರು. ಅವರು ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅವರು ಈ ಅರ್ಥಶಾಸ್ತ್ರೀಯ ಇತಿಹಾಸಕಾರ, ಎಕನಾಮಿಕ್ ಹಿಸ್ಟಾರಿಯನ್ ಅವರು ಕೆಲವನ್ನೆಲ್ಲ ವಿವರಗಳನ್ನೆಲ್ಲ ಕೊಟ್ಟಿದ್ದಾರೆ. ಆ ವಿವರಗಳಲ್ಲಿ ಭಾರತದಲ್ಲಿ ಯಾವ ರೀತಿ ಕ್ಷಾಮ ಬಂತು, ಯಾವ ರೀತಿ ಇವರು ನಿಭಾಯಿಸೋದಕ್ಕೆ ಬ್ರಿಟಿಷರು ಸೋತರು, ಅದರಿಂದ ಎಷ್ಟು ಜನ ಸತ್ತೋದ್ರು ಅನ್ನೋದಕ್ಕೆ ಅವರು ಅಂಕಿಅಂಶಗಳನ್ನೆಲ್ಲ ಕೊಡ್ತಾರೆ. ನಂಬೋದೇ ಕಷ್ಟ ಆಗುತ್ತೆ, ಈ ರೀತಿ ಇತ್ತ ಹಾಗೆ ಅಂತ. ನೋಡಿ, ಆಗಿನ ಕಾಲದ ಜನಸಂಖ್ಯೆ, ಪ್ರಪಂಚದ ಜನಸಂಖ್ಯೆ ಎಷ್ಟಿತ್ತು? ಸುಮಾರು 140 ಕೋಟಿ. ಭಾರತದ ಜನಸಂಖ್ಯೆ ಎಷ್ಟಿತ್ತು? 25 ಕೋಟಿ. ಇವರು ಪ್ರೊಫೆಸರ್ ಹೇಳ್ತಾರೆ, ರಾಬರ್ಟ್ ಅಲೆನ್ನು, ಸುಮಾರು 10 ಕೋಟಿ ಜನ, ಅಂದರೆ ಒಂದೇ ಸಾರಿ ಅಂತಲ್ಲ, ಈ 30, 40, 50 ವರ್ಷಗಳಲ್ಲಿ ಈ ಬ್ರಿಟಿಷರ ದುರಾಡಳಿತದ ಕಾರಣಕ್ಕೆ, ಕ್ಷಾಮದ ಕಾರಣಕ್ಕೆ ಸಾಯಬೇಕಾಯಿತು. 10 ಕೋಟಿ ಜನ ಅಂತ ಹೇಳಿದ್ರೆ
ಯಾವ ಶತಾಂಶ ಏನು ಶೇಕಡಾವಾರು ಆಯಿತು ನೀವೇ ಲೆಕ್ಕ ಹಾಕಿ. ಬಹಳ ಭಯಾನಕವಾದ್ದಿದು. 1810ರಲ್ಲಿ ಜನರಲ್ಲಿ, ಅಂದರೆ ಭಾರತದ ಬಹುಪಾಲು ಜನರಲ್ಲಿ 23% ದಾರಿದ್ರ್ಯ ಬಡತನ ಇತ್ತು ಹಾಗೆ ಅಂತ. 1947ರಲ್ಲಿ ಬ್ರಿಟಿಷರು ಇಲ್ಲಿಂದ ತೊಲಗೋ ಒಂದು ಟೈಮಲ್ಲಿ 50%ಗಿಂತ 50% ದೊಡ್ಡ ಸಂಖ್ಯೆಯ ಜನ ಬಡವರಾಗಿದ್ದರು, ದಟ್ಟ ದರಿದ್ರರಾಗಿದ್ದರು. ಇದೆಲ್ಲದೂ ಕೂಡ ಅಂತಾರಾಷ್ಟ್ರೀಯ ಮೂಲಮಾನಗಳ ಒಂದು ಪ್ರಕಾರ ಯಾವ ರೀತಿ ಬಡವರಾಗಿದ್ದರು ಹಾಗೇನೋ ಈ ವಿವರಗಳು ಭಾಳ ನೋವಿಗೆ ಒಂದು ರೀತಿ ಕಾರಣ ಆಗೋಂಥ ವಿಷಯ ಇದು. 10 ಕೋಟಿ ಜನ ಸಾಯೋವಂಥದ್ದು ಭಾರತದಲ್ಲಿ ಅನ್ನೋಂಥದ್ದು. ಅದರಲ್ಲೂ ವಿಶೇಷವಾಗಿ 1880ರಿಂದ 1920 ಇದು ಮೊದಲನೇ ಮಹಾಯುದ್ಧದ ಅವಧಿ, ಬೇರೆ ಬೇರೆ ಯುದ್ಧಗಳ ಅವಧಿ ಅದು ಕೂಡ ಸೇರುತ್ತೆ. ಈ ಒಂದು ಇದರಲ್ಲಿ ಆಶ್ಚರ್ಯ ಆಗೋಂಥದ್ದು ಅಂತ ಹೇಳಿದರೆ ಏನೂ ಮಾಡಲಿಲ್ಲ. ಈ ಅಂಕಿಅಂಶಗಳಲ್ಲಿ ಇವರು ಪ್ರೊಫೆಸರ್ ತಮ್ಮ ರಿಸರ್ಚಲ್ಲಿ ಕೆಲವು ಸಂಗತಿಗಳನ್ನು ಹೇಳ್ತಾರೆ. ಏನದು? ಡೆತ್ ರೇಟು 37.2 ಇಂದ 44.2 ಆಯಿತು ಹಾಗೆ ಅಂತ. ಅಂದರೆ ಸುಮಾರು 7% ಜಾಸ್ತಿ ಆಯಿತು ಅಂತ. ಪರ್ಸೆಂಟ್ ಅಂತ ಹೇಳಿದರೆ ಇದೇನಿದ್ರು ಕೂಡ ಈ ರೇಟ್ ಏನಂಥದ್ದು 1000 ಹಾಗೆ ಅಂತ. 1000ಕ್ಕೆ 44 ಜನ ತೀರೋದ್ರು ಹಾಗೆ ಅಂತ. ಇದು ಅನೇಕ ವರ್ಷಗಳಲ್ಲಿ ಈ ಒಂದು ದುರಂತ ನಡೆಯಿತು. ನಮಗೆ ನೋಡೋದಕ್ಕೇನೋ 7 ಅಂತ ಅನಿಸುತ್ತೆ, ಆದರೆ ಈ ಕ್ಯುಮ್ಯುಲೇಟಿವ್ ಅಂತ ಏನು ಹೇಳ್ತೀವಿ, ಅನೇಕ ಈ ಹಂತಗಳಲ್ಲಿ ಕಾಲಘಟ್ಟಗಳಲ್ಲಿ ಒಟ್ಟಾರೆ ಪರಿಣಾಮದಲ್ಲಿ 10 ಕೋಟಿಗೂ ಹೆಚ್ಚು ಜನ ತೀರೋದ್ರು, ಸತ್ತು ಹೋದರು, ದುರಂತದ ಮರಣಕ್ಕೆ ಈಡಾದರು ಅನ್ನೋಂಥದ್ದು ಬಹಳ ಭಯಂಕರ. ಈಗ ಜೀವಿತಾವಧಿ ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಎಷ್ಟಿತ್ತು ಅಂತ ನೋಡಿ. 1880ರಲ್ಲಿ ಏನೊಂದು 40 ವರ್ಷದ ಅವಧಿಯ ಒಂದು ಈ ರಿಸರ್ಚ್ ಪೇಪರ್ ಇದೆ, ಸಂಶೋಧನಾತ್ಮಕ ಪ್ರಬಂಧ ಇದೆ. ಇದರಲ್ಲಿತ್ತು ಹೇಳ್ತಾರೆ 26.7 ಇತ್ತು ಹಾಗೆ ಅಂತ 1880ರಲ್ಲಿ ನಿರೀಕ್ಷಿತ ಜೀವಿತಾವಧಿ ಹಾಗೆ ಅಂತ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಾರೆ. ಅದು 21.9 ಆಯಿತು ಹಾಗೆ ಅಂತ. ಅಂದರೆ ಒಬ್ಬ ಆವರೇಜ್ ಸರಾಸರಿ ಒಬ್ಬ ಮನುಷ್ಯ 21 ವರ್ಷಕ್ಕೆ ಸಾಯ್ತಾ ಇದ್ದ ಹಾಗೆ ಅಂತ. ಇಷ್ಟು ಭಯಾನಕವಾದ ಒಂದು ಸ್ಥಿತಿ ಇತ್ತು ಹಾಗೆ ಅಂತ. ಅತ್ಯಂತ ಸಮೃದ್ಧವಾದ ದೇಶ, 16,000 ವರ್ಷಗಳ ಕಾಲ ಒಳ್ಳೆಯ ಕೃಷಿ, ಆರ್ಥಿಕ ಸಮೃದ್ಧಿ, ಉದ್ಯಮಗಳಿಂದ ಇದ್ದ ದೇಶ ಈ ರೀತಿ ಆಯಿತು. ಸರಾಸರಿ 21 ವರ್ಷಕ್ಕೆ ಸಾಯುವಂಥ ಪರಿಸ್ಥಿತಿ ಇತ್ತು ಹಾಗೆ ಅಂತ. ಇದನ್ನು ನಾವು ಹೋಲಿಸಿ ನೋಡಬೇಕಾಗುತ್ತೆ. ಈಗ ಇವತ್ತಿನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಏನು ಹೇಳ್ತೀವಿ, ಈ ನಿರೀಕ್ಷಿತ ಜೀವಿತಾವಧಿ ಏನಿದೆ 70 ವರ್ಷ ಅಂತಂತ ಗೊತ್ತಾಗುತ್ತೆ. ಈ ಅವಧಿನಲ್ಲಿ 1880ರಿಂದ 1920 ಏನಿದೆ, ಈ ಅವಧಿನಲ್ಲಿ 21.9ಕ್ಕೆ ಇಳಿದಿತ್ತು ಅಂದರೆ ಲೆಕ್ಕ ಹಾಕಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ. ನಮ್ಮ ಪೂರ್ವಿಕರು ಕೋಟಿ ಕೋಟಿ ಜನ ಬಹಳ ಬಹಳ ತೊಂದರೆಗೊಳಗಾದರು, ಕಷ್ಟಕ್ಕೊಳಗಾದರು, ಸತ್ತು ಹೋದರು. ಇಲ್ಲಿ ಅದ್ಭುತವಾದ ನಮ್ಮ ಮೈಸೂರು ಮಹಾರಾಜರ ಪರಂಪರೆ ಬಗ್ಗೆ ಒಂದು ಮಾತನ್ನು ಹೇಳ್ಬೋದು. ಈ ಅವಧಿನಲ್ಲಿ ಯಾರು ಮಹಾರಾಜರಾಗಿದ್ದರು ಅಂದರೆ ಚಾಮರಾಜೇಂದ್ರ ಒಡೆಯರ್. ಅವರು ಅಲ್ಪಾಯುಷಿ, 31 ವರ್ಷ ಇದ್ದರಷ್ಟೇ ಆರೋಗ್ಯದ ತೊಂದರೆಯಿಂದ ಅವರು ತೀರೋದರು. ಆದರೆ ಆ ಅಲ್ಪಾಯುಷಿಯಾಗಿದ್ದ 30-31 ವರ್ಷಗಳ ಕಾಲ ರಾಜರಾಗಿದ್ದ ಈ ಚಾಮರಾಜೇಂದ್ರ ಒಡೆಯರ್ ಅದ್ಭುತವಾದ ಸಾಧನೆ ಮಾಡಿದರು. ನಮಗೆಲ್ಲ ಗೊತ್ತೇ ಇದೆ, ಅವರ ಮಗ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆ ಏನು ಅನ್ನೋದನ್ನು ನಾವು ಗೊತ್ತು. ಈಗ ತಂದೆ ಚಾಮರಾಜೇಂದ್ರ ಒಡೆಯರ್ ಏನು ಮಾಡಿದ್ರು ಅಂತ. ಅವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಸಾಕು ಮಗ. ಹೆಣ್ಣುಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ, ಸಂಸ್ಕೃತ ಪಾಠಶಾಲೆಗಾಗಲಿ ಅಷ್ಟು ಕೆಲಸಗಳನ್ನ ಮಾಡಿದವರು ಈ ಚಾಮರಾಜೇಂದ್ರ ಒಡೆಯರ್. ಈ ಪ್ರಾಣಿ ಸಂಗ್ರಹಾಲಯ ಇರಬೇಕು ಅಂತ ಮಾಡಿದ್ರು, ಝೂ ಅಂತ ಕರಿತೀವಿ. ಆ ಥರದ್ದು ಎಷ್ಟು ಕೆಲಸಗಳನ್ನು ಮಾಡೋದು ಅಂದರೆ ಒಬ್ಬ ಸಂಸ್ಥಾನದ ಒಬ್ಬ ರಾಜ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯವೇ ಹಾಗೆ ಅಂತ. ಅವರಿಗೆ ಇಬ್ಬರು ಅದ್ಭುತವಾದ ಸಹಕಾರ ಕೊಟ್ಟರು. ಅವರ ದಿವಾನರು, ಒಬ್ಬರು ದಿವಾನ್ ರಂಗಾಚಾರ್ಲು ಹಾಗೆ ಅಂತ. ಇವತ್ತು ಮೈಸೂರಲ್ಲಿ ಪುರಭವನ ಇದೆ, ರಂಗಾಚಾರ್ಲು ಪುರಭವನ ಅಂತ. ಇನ್ನೊಬ್ಬರು ದಿವಾನ್ ಶೇಷಾದ್ರಿ ಅಯ್ಯರ್. ಇವತ್ತು ಬೆಂಗಳೂರಿನ ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ಮುಂದೆ
ದಿವಾನ್ ಶೇಷಾದ್ರಿಯರವರ ಪ್ರತಿಮೆಯನ್ನು ನೋಡಬೇಕು. ಇವರದೆಲ್ಲ ಬಹಳ ಅದ್ಭುತವಾದ ಸಾಧನೆ, ಅದ್ಭುತವಾದ ದೂರದೃಷ್ಟಿ. ಮಹಾರಾಜರಿಗೆ ಬಹಳ ಒಳ್ಳೆಯ ಸಹಕಾರವನ್ನು ಕೊಟ್ಟರು. ಈ ಕ್ಷಾಮ ಕಾಲದಲ್ಲಿ ಜನರನ್ನು ಕಾಪಾಡೋದರಲ್ಲಿ ಬಹಳ ದೊಡ್ಡ ಸಹಕಾರ ರಂಗಾಚಾರ್ಯರು ಮತ್ತು ಶೇಷಾದ್ರಿ ಅಯ್ಯರವ್ರದ್ದು. ಕೆಲವು ವಿವರಗಳನ್ನು ನಾವು ಗಮನಿಸೋಣ. 1876ರಿಂದ 78 ಏನು ಮಹಾಕ್ಷಾಮ ಬಂತು, ಇದರಲ್ಲಿ ನಮ್ಮ ಮೈಸೂರು ಸಂಸ್ಥಾನ ಒಂದರಲ್ಲೇ 9 ಲಕ್ಷ ಜನ ತೀರೋದ್ರು. ಅವಾಗ ಎಷ್ಟಿತ್ತು ನಮ್ಮ ಜನಸಂಖ್ಯೆ? ಸುಮಾರು ಮೈಸೂರು ಸಂಸ್ಥಾನದ ಜನಸಂಖ್ಯೆ 50 ಲಕ್ಷ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜನ ಸತ್ತೋದ್ರು ಹಾಗೆ ಅಂತ. ಇದು ಮಹಾರಾಜರು, ದಿವಾನರು ತುಂಬ ಕಷ್ಟಪಟ್ಟಿದ್ದಕ್ಕೆ ಇದು ಕೇವಲ 9 ಲಕ್ಷ ಆಯಿತು. ಇಲ್ಲಾಂದರೆ ಈ ಸಂಖ್ಯೆ ಇನ್ನೂ ದೊಡ್ಡದಾಗ್ತಾ ಇತ್ತು ಹಾಗೆ ಅಂತ. ನೀರಾವರಿ ವ್ಯವಸ್ಥೆ ಮಾಡಿದ್ರು. ಅದನ್ನು ಯಾವುದನ್ನು ಲಾಂಗ್ ಟರ್ಮ್ ಅಂತೀವೋ ಆ ರೀತಿ ಬಹುಕಾಲ ಇರೋ ಥರ ವ್ಯವಸ್ಥೆ ಮಾಡಿದ್ರು. ಕೆರೆಗಳನ್ನು ಅಭಿವೃದ್ಧಿಪಡಿಸಿದ್ರು. ನಮಗೆಲ್ಲ ಗೊತ್ತೇ ಇದೆ, ವಾಣಿವಿಲಾಸ ಅಣೆಕಟ್ಟೇನಿದೆ ಅದರ ಒಂದು ನಿರ್ಮಾಣವನ್ನು ಮಾಡಿಸಿದ್ರು. ಅದೇ ರೀತಿ ಬೆಂಗಳೂರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಅಂದ್ಬಿಟ್ಟು ಹೆಸರುಘಟ್ಟ ಕೆರೆಯಿಂದ ಇಲ್ಲಿ ನೀರು ಬರೋ ಥರ ಮಾಡಿದ್ರು. ಈ ಥರ ತುಂಬ ಸಂಗತಿಗಳನ್ನು ಚಾಮರಾಜೇಂದ್ರ ಒಡೆಯರ್ ಮಾಡಿದ್ರು. ಎಷ್ಟು ಆಶ್ಚರ್ಯ ಅಂತಂದರೆ, ಇಡೀ ದೇಶದಲ್ಲಿ 10 ಕೋಟಿ ಜನ ಆ ಒಂದು 40 ವರ್ಷಗಳ ಅವಧಿನಲ್ಲಿ ತೀರೋದ್ರು, ಸಫರ್ ಮಾಡಿದ್ರು, ತೊಂದರೆಗೊಳಗಾದರು. ಈ ಒಂದು ಅವಧಿನಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಅತ್ಯಂತ ಕಡಿಮೆ, ಸುಮಾರು 17% ಜನ ಮಾತ್ರ ಸಾಯುವಂಥದ್ದಾಯಿತು. ಇವರು ಚಾಮರಾಜೇಂದ್ರ ಒಡೆಯರು ಬ್ರಿಟಿಷರ ಹತ್ರ ಕೂಡ ಹಣ ಪಡೆದು, ಸಾಲ ಪಡೆದು ಜನರ ಒಂದು ಯೋಗಕ್ಷೇಮವನ್ನು ನೋಡಿದ್ರು. ಜನರಿಗೆ ಆಹಾರ ಮತ್ತು ಬೇರೆ ಇದನ್ನು ಸರಬರಾಜಾಗೋ ಥರ ಸಿಕ್ಕೋ ಥರ ಮಾಡಿದ್ರು. ಇದು ನಮ್ಮ ಮೈಸೂರು ಸಂಸ್ಥಾನದ ಒಡೆಯರ್ ಪರಂಪರೆಯ ವಿಶೇಷ. ಇದು ನಮ್ಮ ಗತಿಸಿದ ಇತಿಹಾಸ. ಈ ಎಲ್ಲ ಸಂಗತಿಗಳನ್ನು ಕೂಡ ನಾವು ತಿಳ್ಕೋಬೇಕು. ಏನಾಯಿತು, ಹೇಗಾಯಿತು, ಬ್ರಿಟಿಷರು ನಿಜವಾಗಲೂ ಕೂಡ ಒಳ್ಳೆಯ ಆಡಳಿತ ಕೊಟ್ಟರ, ಚಾಮರಾಜೇಂದ್ರ ಒಡೆಯರಾಗಲಿ ಅವರ ದಿವಾನರಾಗಲಿ ಎಷ್ಟು ದೊಡ್ಡ ಒಂದು ಕಾಣಿಕೆಯನ್ನು ಕೊಟ್ಟರು, ಯಾವ ರೀತಿಯ ಸಹಕಾರವನ್ನು ಕೊಟ್ಟರು, ಇವೆಲ್ಲದನ್ನು ಕೂಡ ನಾವು ಅರಿಯುವಂಥದ್ದು, ಸ್ಮರಿಸುವಂಥದ್ದು ನಮ್ಮ ಕರ್ತವ್ಯ ಆಗುತ್ತೆ. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.